ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ಮಿಲ್ಕ್ ಮೇಡ್ ಮನೇಲಿ ಹೇಗೆ ತಯಾರಿಸೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಮ ಫುಲ್ ವಿಡಿಯೋ ನೋಡಿ, ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಸಿಂಪಲ್ಲಾಗಿ ನಾನು ತೋರಿಸಿದ್ದೀನಿ. ಸುಮಾರು ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಈ ಒಂದು ಅಗಲ ಬಾಣಲಿ ಅಂದರೆ ದಪ್ಪ ತಳ ಇರೋಂಥ ಬಾಣಲಿಲಿ ನೀವು ಯೂಸ್ ಮಾಡ್ಕೋಬೇಕು. ನಾನ್ ಸ್ಟಿಕ್ ಆದರೆ ನೋ ಪ್ರಾಬ್ಲಮ್, ಅದೇ ತುಂಬ ಒಳ್ಳೆಯದು, ತಳ ಹೊತ್ತಲ್ಲ. ನೋಡಿ, ಇವಾಗ ನಾವು ಸ್ಟವ್ ಆನ್ ಮಾಡಿಕೊಂಡು ಈ ಹಾಲನ್ನ ಕಾಯಿಸ್ಕೋಬೇಕು. ಹಾಲು ಕಾಯಿಸ್ತಾ ಇರಬೇಕಾದ್ರೆ ಒಂದು ಸ್ಪೂನಲ್ಲಿ ತಿರುಗಿಸ್ತಾನೆ ಇರಿ, ಯಾಕೆಂದರೆ ಅದು ತಳ ಹೊತ್ತಬಾರ್ದು. ಸೊ ಹಾಗಾಗಿ ಯಾವಾಗಲೂ ಫುಲ್ಲು ತಿರುಗಿಸ್ತಾನೆ ಇರಬೇಕು. ಒಂದು 10-15 ನಿಮಿಷ ಆಗುತ್ತೆ ಈ ಒಂದು ಪ್ರೊಸೀಜರು. ನೋಡಿ, ಈ ಥರ ಕ್ಲೀನಾಗಿ ತಿರುಗಿಸ್ತಾ ಇರಿ. ನೋಡಿ, ಈ ಥರ ಗಟ್ಟಿ ಆಗುತ್ತೆ. ಇದನ್ನೇ ಇನ್ನೂ ಗಟ್ಟಿ ಆದಾಗ ಅದನ್ನೇ ನಾವು ಮಿಲ್ಕ್ ಮೇಡ್ ಅಂತ ನಾವು ಮಾರ್ಕೆಟಲ್ಲಿ ತರ್ತೀವಿ. ಸೊ ಇಷ್ಟು ಗಟ್ಟಿ ಆಗಬೇಕು. ಈ ಗಟ್ಟಿ ಆದಾಗ ನಾವು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಒಂದು 1/4 ಲೋಟ ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು 2 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಅರ್ಧ ಲೀಟ್ರಿಗೆ 2 ಸ್ಪೂನ್ ಬೇಕಾದಷ್ಟು ಸಕ್ಕರೆ ಆಗುತ್ತೆ. ಬೇಕಾದರೆ ನಿಮಗೆ ಫ್ಲೇವರ್ಗೆ ಬಾದಾಮ್ ಪೌಡ್ರು ಕೂಡ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ನೋಡಿ, ಇವಾಗ ರೆಡಿಯಾಗಿದೆ ಮಿಲ್ಕ್ ಮೇಡು. ನೋಡಿ, ಓಕೆ, ಇದು ಇಷ್ಟು ಥಿಕ್ನೆಸ್ ಸಾಕು ನಮಗೆ. ನಾವು ಇವಾಗ ಆಫ್ ಮಾಡ್ಕೊಳ್ಳೋಣ ಸ್ಟವ್ವು. ಇದು ತಣ್ಣಗಾದ್ಮೇಲೆ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ, ಎಷ್ಟು ಥಿಕ್ನೆಸ್, ಎಷ್ಟು ಚೆನ್ನಾಗಿದೆ. ಇದು ಪಾಯಸಕ್ಕೆಲ್ಲ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ, ಹಾಗೆ ಫ್ರಿಜ್ಜಲ್ಲಿ ಕೂಡ ನೀವು ಇಡ್ಬೋದು. ಸುಮಾರು ಒಂದು 1 ತಿಂಗಳು, 2 ತಿಂಗಳು, 3 ತಿಂಗಳು ಕೂಡ ಇಡ್ಬೋದು, ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ನಾವು ಫ್ರೆಶ್ಶಾಗಿ ಮಾಡ್ಕೊತೀವಿ ಅಂದಮೇಲೆ ಸ್ಟೋರ್ ಯಾಕೆ ಮಾಡ್ತೀರಲ್ವಾ? ಮನೇಲೇ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಪಾಯಸ ಮಾಡ್ತಿದ್ದೀವಿ ಅಂದಾಗ ಈ ಥರ ನೀವು ಮಾಡಿಟ್ಕೊಂಡ್ರೆ ಅದಕ್ಕೆ ಕೂಡ ಆ್ಯಡ್ ಮಾಡಿದರೆ ತುಂಬ ಪಾಯಸ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಕ್ಚುಲಿ ಇದು. ಹಾಗೆಯೇ ಈ ಒಂದು ಈಗಿನ ಐಸ್ ಕ್ರೀಮ್ ಕೂಡ ಮಾಡ್ಬೋದು. ಈಗ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ಕೂಡ ಇದು ಮಿಲ್ಕ್ ಮೇಡ್ ಯೂಸ್ ಮಾಡಿ ಮಾಡ್ಬೋದು. ನೋಡಿ, ನಾನು ಅರ್ಧ ಲೀಟ್ರಿಂದ 1 ಬೌಲ್, ಅಂದರೆ ಒಂದು ಜಾಮೂನ್ ಬೌಲ್ ಇರುತ್ತೆ ನೋಡಿ, ಅಷ್ಟು ಚಿಕ್ಕ ಬೌಲಲ್ಲಿ ಒಂದೇ ಒಂದು ಬೌಲ್ ಆಗಿರೋದು ಇದು. ಅರ್ಧ ಲೀಟ್ರಿಂದ ಇಷ್ಟೇ ಆಗಿರೋದು. ನೋಡಿ, ಎಷ್ಟು ಚೆನ್ನಾಗಿ ಥಿಕ್ನೆಸ್, ಎಷ್ಟು ದಪ್ಪವಾಗಿ ಬಂದಿದೆ, ಮಂದವಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಹಾಗೆ ಕೂಡ ತಿನ್ಬೋದು, ಮಕ್ಕಳು ಬೇಕಾದ್ರೆ ಹಾಗೆ ತಿಂತಾರೆ, ಅಷ್ಟು ಚೆನ್ನಾಗಿ ಬಂದಿದೆ ಈ ಮಿಲ್ಕ್ ಮೇಡು. ನಾನು ಮಾಡಿರೋಂಥ ಈ ಮಿಲ್ಕ್ ಮೇಡು ನಿಮಗೆಲ್ಲರಿಗೂ ಇಷ್ಟ ಆದರೆ ವನಿ ಅಭಿರುಚಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮಿಲ್ಕ್ ಮೇಡು? ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಇದು ನಿಮಗೆ ಇಷ್ಟ ಆಗೇ ಆಗಿರುತ್ತೆ, ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಹಾಗೆಯೇ ನೆಕ್ಸ್ಟ್ ವೀಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.